ಇನ್ಸ್ಪೆಕ್ಟರ್, ನಾವು ಬಂದಿರೋದು ನಿಮ್ಮ ಮೇಲೆ ಯುದ್ಧ ಮಾಡಕ್ಕಲ್ಲ, ನಿತ್ಯ ನಡೆಯೋ ರಕ್ತದ ಓಕಳಿಗೆ ಮಂಗಳ ಹಾಡಿ ಶರಣಾಗೋದಕ್ಕೆ. ಒಂದು ನಿಮಿಷ. ಈ ದೇವು ನನ್ನ ಪ್ರಾಣ, ಇವನಿಗೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧ. ಈ ರೌಡಿ ಜಗತ್ತಿನಲ್ಲಿ ಆ ಗೌಡ ಏನ್ ಮಾಡ್ತಾ ಇದ್ದಾನೆ, ಇದರ ಹಿಂದೆ ರಾಜಕೀಯದವರ ಕೈವಾಡ ಏನು ಅನ್ನೋದನ್ನ ನಾಳೆ ಕೋರ್ಟ್ನಲ್ಲಿ ಹೇಳಿ ನಾವು ಈ ಭೂಗತ ಜಗತ್ತಿನ ವ್ಯವಹಾರಕ್ಕೆ ವಿದಾಯ ಹೇಳ್ತೇವೆ. ಗೌಡ್ರೆ, ಪಾಟೀಲ್ ದೇವು ಇಬ್ರು ಕಾನೂನಿಗೆ ಸರೆಂಡರ್ ಆಗ್ತಿದ್ದಾರೆ. ಅವರು ಸರೆಂಡರ್ ಆಗಬಾರ್ದು. ಅವರ ಅಂತ್ಯನ ನಾನೇ ಮಾಡಬೇಕು. ಅವರ ಬಿಸಿ ರಕ್ತನ ಕುಡಿಬೇಕು. ಆಗಲೇ ನನ್ನ ಮನಸ್ಸಿಗೆ ನೆಮ್ಮದಿ, ಶಾಂತಿ. ನಾಳೆ ಅವ್ರು ಕೋರ್ಟ್ ಮೆಟ್ಲನ್ನ ಹತ್ತಬಾರದು. ಬುದ್ಧಿವಂತಿಕೆಯಿಂದ ಕೋಟೆನ್ ಕಟ್ಟಿ ಸುಲಭ ಕಾನೂನು ಒಪ್ಸೋದಕ್ಕೆ ನನ್ನ ಸೈನ್ಯನ ಕರ್ಕೊಂಡು ಬಂದಿಲ್ಲ ಇನ್ಸ್ಪೆಕ್ಟರ್. ರೌಡಿ ಸಾಮ್ರಾಜ್ಯದ ಅತಿರಥ ಮಹಾರಥರು ಇವತ್ತು ಹಿಂಬಾಗಿಲಿಂದ ವಿದಾಯ ಹೇಳಿ ಕಾನೂನಿಗೆ ಶರಣಾಗಿ ನಮಗೆ ಮರಣದಂಡನೆ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿರೋದು ತಪ್ಪು. ನಮ್ಮ ಸಾಮ್ರಾಜ್ಯದಲ್ಲಿ ರೌಡಿಗಳು ಹೊಡೆದಾಡ್ಕೊಂಡು ಸತ್ತಿರೋ ಇತಿಹಾಸ ಇದೆಯೇ ವಿನಃ ಕೋರ್ಟ್ನಲ್ಲಿ ಬೇರೆಯವ್ರು ಮಾಡಿರೋ ತಪ್ಪನ್ನು ತೋರಿಸಿ ತಾವೇ ಸಾಚಾಗಳಂತೆ ಕೈ ಜೋಡಿಸಿ ನಿಂತ್ಕೊಳ್ಳೋ ಇತಿಹಾಸ ನಮ್ಮಲ್ಲಿಲ್ಲ. ಸೀತೆಯಿಂದ ರಾಮಾಯಣ, ದ್ರೌಪದಿಯಿಂದ ಮಹಾಭಾರತ, ಈ ಗೌಡ್ನಿಂದ ನಿಮ್ಮಗಳ ಸರ್ವನಾಶ. ಇದು ವೇದಾಂತ ಅಲ್ಲ, ನನ್ನ ಸಿದ್ಧಾಂತ. ನಿನ್ನ ಸರ್ವನಾಶಾನೇ ನಮ್ಮ ಸಿದ್ಧಾಂತ.
ಅಮ್ಮ. ಚರಣ್, ನನ್ ಚಿನ್ನ, ನೀನಿಲ್ದೆ ನನ್ ಬದುಕಕ್ಕಾಗಲ್ಲ. ಅಮ್ಮ ಅಮ್ಮ ಅವನ ಆಟದ ಮುಂದೆ ನಮ್ದೇನು ನಡೆಯಲ್ಲಮ್ಮ. ಇಷ್ಟು ದಿನ ನಿನ್ ಪ್ರೀತಿ ಪ್ರೇಮನ ನಾನೊಬ್ಬರೇ ಅನುಭವಿಸಿ ಸಾಕು. ದೇವಗೂ ಸ್ವಲ್ಪ ಇರ್ಲಿ ಅಂತ ನನ್ನ ಕರ್ಸ್ಕೊಳ್ತಾ ಇದ್ದೇನಮ್ಮ. ಗೊತ್ತು ದೇವನೇ ನನ್ನ ಅಣ್ಣ ಅಂತ ಹೇಳಿ. ಹೌದಮ್ಮ, ಅವತ್ತೇ ತೀರ್ಮಾನ ಮಾಡಿದೆ. ಅಣ್ಣನ ಕಾನೂನಿಗೊಪ್ಸಿ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿಸಿ ಈ ನನ್ನ ಅಮ್ಮನ ಮಡ್ಲಿಗೆ ಒಪ್ಪಿಸ್ಬೇಕು ಅಂತ. ಅಣ್ಣ ಅಣ್ಣ, ಇನ್ಮೇಲೆ ಈ ದೇವತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಣ್ಣ, ನಿಂದಣ್ಣ, ನಿಂದು. ನನ್ ಕಂದ. ಅಯ್ಯೋ ಚರಣ್, ಅಯ್ಯೋ. ನನ್ ಬಿಟ್ಬಿಡಿ, ಬಿಡಿ ನನ್ನ. ಅಪರಾಧ ಮಾಡಿದವನು